ಹಾಗಾದ್ರೆ ಯಾರಪ್ಪ ಹಿಂಗೆ ಮಿನಿಸ್ಟರ್ ಗಿರಿಯನ್ನ ಸರ್ಕಾರ ಉರುಳೋಕ್ ಮುಂಚೆ ಘೋಷಿಸಿಕೊಂಡವರು ಗಮನಿಸ್ತಾ ಹೋಗೋಣ. ಮಿನಿಸ್ಟರ್ ಗಿರಿಯನ್ನ ಘೋಷಿಸಿಕೊಂಡ್ಬಿಟ್ಟಿದ್ದಾರೆ ಮೈತ್ರಿಪಡೆಯ ನಾಯಕರು. ಪತನಕ್ಕೂ ಮುಂಚೆ, ಸರ್ಕಾರ ಪತನ ಆಗೋಕ್ ಮುಂಚೆಯೇ ತಮಗ್ ತಾವೇ ಸಚಿವರು ಅಂತ ಹೇಳಿ ಘೋಷಣೆಯನ್ನ ಹೊರಡಿಸಿಕೊಂಡಿದ್ದಾರೆ. ತುರುವೇಕೆರೆಯಲ್ಲಿ ಹಾಲಿ ಮಾಜಿ ಶಾಸಕರು ಸಚಿವ ಸ್ಥಾನದ ಮಾತನಾಡಿದ್ದಾರೆ. ಜೆಡಿಎಸ್ನ ಶಾಸಕ ಎಂಟಿ ಕೃಷ್ಣಪ್ಪ ಸಚಿವರಾಗ್ತಾರೆ ಅಂತ ಹೇಳಿ ಮಸಾಲೆ ಜಯರಾಮ್ ಹೇಳಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ಕೂಡ ಸಚಿವರಾಗ್ತಾರೆ ಅಂತ ಹೇಳಿ ಮಸಾಲೆ ಜಯರಾಮ್ ಅವರು ಮಾತನಾಡಿದ್ದಾರೆ. ಸರ್ಕಾರ ಪಕ್ಕಾ ಪತನವಾಗುತ್ತೆ. ಕೃಷ್ಣಪ್ಪ, ಲಕ್ಷ್ಮೀನಾರಾಯಣ್ ಇಬ್ಬರೂ ಹೇಳ್ತಾ ಇರೋ ಮಾತಿದು. ಸರ್ಕಾರ ಪತನ ಆಗಿ ದೋಸ್ತಿ ಸರ್ಕಾರ ರಚನೆ ಆದಾಗ ಸುರೇಶ್ ಗೌಡರು ಕೂಡ ಸಚಿವರಾಗ್ತಾರಂತೆ. ಅವರ ಜೊತೆಯಲ್ಲಿ ಎಂಟಿ ಕೃಷ್ಣಪ್ಪ ಕೂಡ ಸಚಿವರಾಗ್ತಾರಂತೆ. ಹಿಂಗೆ ಭವಿಷ್ಯ ನೋಡಿದಿರೋದು ಮಸಾಲೆ ಜಯರಾಮ್ ಅವರು. ಹಾಗಂದ್ರೆ ಅವ್ರಿಗೆ ಆಸೆ ಇಲ್ವೋ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಗೊತ್ತಿಲ್ಲ. ರೈಟ್, ಏನ್ ಮಾತನಾಡಿದ್ದಾರೆ ಸರ್ಕಾರ ಪತನದ ಬಗ್ಗೆ, ಮಿನಿಸ್ಟರ್ ಗಿರಿ ಹಂಚಿಕೆ ಬಗ್ಗೆ ಕೇಳಿಸ್ಕೊಳ್ಳಿ. ಈ ಜಿಲ್ಲೆಯಲ್ಲಿ ಇನ್ನೇನು ಚುನಾವಣೆ ಆದ ಒಂದು ತಿಂಗಳಿಗೆ ಈ ಡಿಸೆಂಬರ್ ಒಳಗಡೆ ನಾನು ಇವತ್ತೇನು ಹೇಳ್ತೀನಿ, ಇವತ್ತು ತುರುವೇಕೆರೆ ಶಾಪ ವಿಮೋಚನೆ ಆಗ್ತೈತೆ. ಸನ್ಮಾನ್ಯ ಎಂಟಿ ಕೃಷ್ಣಪ್ಪಣ್ಣವರು ಸಚಿವರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಗೌಡ ಸಹಿತ ಸಚಿವರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಕೃಷ್ಣಪ್ಪನಿಗೆ ಅದೃಷ್ಟ ಇಲ್ಲ. ಮಸಾಲೆ ಜಯರಾಮ್ ಹೇಳ್ತಿದ್ದಾರೆ ಸಚಿವರಾಗಬೇಕು ಅಂತ. ಕೃಷ್ಣಪ್ಪನವರು ವಾಸನೆಗೆ ಆಲದು ಮೊದಲು ಕೃಷ್ಣಪ್ಪ ಆಗಿದ್ರೆ ನಿಜವಾಗ್ಲೂ ಕೂಡ ತುರುವೇಕೆರೆಗೆ ಒಂದು ನ್ಯಾಯ ಸಿಕ್ಕಿತ್ತು ಅಂತ ಅವತ್ತು ಕೃಷ್ಣಪ್ಪನವರು ಯಾವಾಗಲೂ ಕೂಡ ಪಕ್ಷ ಪ್ರಾಮಾಣಿಕವಾಗಿದ್ದರು. ಆದ್ರೆ ಕುಮಾರಣ್ಣವ್ರು ಏನ್ ಗೊಂದಲ ಮಾಡ್ಕೊಂಡ್ರು ಗೊತ್ತಿಲ್ಲ, ಪಕ್ಕದ ಗುಬ್ಬಿ ಕ್ಷೇತ್ರಕ್ಕೆ ಕೊಟ್ಟರು. ಅದರಿಂದ ದೇವೇಗೌಡರಿಗೂ ಎಫೆಕ್ಟ್ ಆಗಿ ಸತ್ಯನಾರಾಯಣಕ್ಕೆ ಸೀನಿಯರ್ ಜೆಡಿಎಸ್ ಲೀಡರ್ಗೆ ತಪ್ಪಿಸಿ ಅವತ್ತು ಶ್ರೀನಿವಾಸ್ಗೆ ಮಂತ್ರಿ ಸ್ಥಾನ ಕೊಟ್ಟರು. ಆದ್ರೂ ಕೂಡ ಶ್ರೀನಿವಾಸ್ ಅವರು ಇವತ್ತು ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡ್ತಾರೆ. ಮತದಾರರು ಮಾಲೀಕರು ಪ್ರಜಾಪ್ರಭುತ್ವದಲ್ಲಿ. ನಾನು ಈ ಸಂದರ್ಭದಲ್ಲಿ ಕೃಷ್ಣಪ್ಪನಿಗೆ ತುಂಬ ಹೃದಯ. ಚುನಾವಣೆ ಆದ ಒಂದು ವಾರದೊಳಗಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತಕ್ಕಂಥದ್ದು 100% ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಚುನಾವಣೆ ಯಾವುದೇ ಅರ್ಥದಲ್ಲಿ ವೈಯಕ್ತಿಕವಾಗಿ ಅಲ್ಲ. ಚುನಾವಣೆ ವಿಷಯ ಇರೋದು ಎಲ್ಲಿ ಅಂತಂದ್ರೆ, ಗುಬ್ಬಿ ಶ್ರೀನಿವಾಸನ್ ಮಿನಿಸ್ಟರ್ ಮಾಡಿಬಿಟ್ರು. ಅದರಿಂದ ದೇವೇಗೌಡರು ಕೂಡ ಸೋತು ಹೋಗ್ಬಿಟ್ರು. ಅವಾಗಲೇ ಮಿನಿಸ್ಟರ್ ಆಗಬೇಕಾಗಿತ್ತು ಕೃಷ್ಣಪ್ಪ ಅವರು. ಎಲ್ಲ ಸಾಮರ್ಥ್ಯ ಇತ್ತು ಅವರಿಗೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಅವರ ನಿರ್ಧಾರದ ಬಗ್ಗೆ ಕೂಡ ಅಲ್ಲಿ ಅಸಮಾಧಾನ ವ್ಯಕ್ತವಾಯಿತು. ಬಟ್ ಮಿನಿಸ್ಟರ್ ಆಗ್ಬಿಡ್ತಾರೆ ಅನ್ನೋ ಮಾತು ಆಶಾಭಾವನೆ ಒಳ್ಳೇದೇನೆ. ಹೌದು, ರಾಜಕೀಯದಲ್ಲಂತೂ ಆಶಾಭಾವನೆ ಇರಲೇಬೇಕು. ಬಟ್ ಸ್ವಲ್ಪನಾದ್ರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಆಶಾಭಾವನೆ ಇಟ್ಕೊಂಡ್ರೆ ಒಳ್ಳೇದಾ ಅಂತ ಹೇಳಿ. ರೈಟ್, ನಮ್ಮ ಅಂತೆಕಂತೆ ಮಾತುಗಳು ಅಷ್ಟು ಈಸಿನೂ ಇಲ್ಲ ಸರ್ಕಾರ ಬೀಳೋದು. ಬಲ್ಕ್ ಆಗಿ 30-40 ಜನ ಶಾಸಕರನ್ನ ಎಳೆಯಕ್ಕಾಗತ್ತಾ ಸರ್ಕಾರ ಬೀಳ್ಸಕ್ಕೆ ಅಂತ ಇವರಿಗೆ? ಅವ್ರ ಹತ್ರ ಮಾಸ್ಟರ್ ಪ್ಲಾನ್ ಇರ್ಬೋದು, ಗೊತ್ತಿಲ್ಲ. ರೈಟ್, ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಯಾವ ಲೆಕ್ಕಾಚಾರದ ಮೇಲೆ ಸರ್ಕಾರ ಬೀಳುತ್ತೆ, ಬಿದ್ದ ಮೇಲೆ ನಾವು ಮಿನಿಸ್ಟರ್ ಆಗ್ತೀವಿ ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲಿ ಘೋಷಿಸಿಕೊಂಡಿದ್ದಾರೆ? ಏನಾದರೂ ತೆರೆ ಮರೆಯಲ್ಲಿ ತುಮಕೂರು ಮೂಲದಿಂದಲೇ ಚಟುವಟಿಕೆ ನಡೀತಾ ಇದೆಯಾ ಸರ್ಕಾರವನ್ನ ಬೀಳಿಸೋ ನಿಟ್ಟಿನಲ್ಲಿ? ಈಗ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಆವಾಗ ಬೀಳುತ್ತೆ ಇವಾಗ ಬೀಳುತ್ತೆ ಸರ್ಕಾರ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೊಂದು ಏನಂದ್ರೆ ಈಗ ಲೋಕಸಭಾ ಚುನಾವಣೆ ಕೂಡ ರಾಜ್ಯದಲ್ಲಿ ಕೂಡ ರಂಗೇರ್ತಾ ಇರುವಂತದ್ದು. ಇದರಲ್ಲಿ ಕೂಡ ಇದೊಂದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಏನು ಕಾಂಗ್ರೆಸ್ನ ಶಾಸಕರಾಗಿದ್ದ ಗುಬ್ಬಿ ಶ್ರೀನಿವಾಸ್ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ 20 ಸೀಟ್ಗಳನ್ನ ಕೂಡ ಕಾಂಗ್ರೆಸ್ ಗೆಲ್ಲಲಿಲ್ಲ ಅಂತ ರಾಜ್ಯದಲ್ಲಿ ಏನು ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೂಡ ಕೊಡಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದಾದ ಒಂದು ಬೆನ್ನಲ್ಲೇ ಸಾಕಷ್ಟು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಮೈತ್ರಿಯಲ್ಲಿ ಸರ್ಕಾರ ಉರುಳುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ತುಮಕೂರಿನಲ್ಲೂ ಕೂಡ ಲೋಕಸಭಾ ಚುನಾವಣೆ ಕೂಡ ರಂಗೇರುವಂತದ್ದು. ಇದರಲ್ಲಿ
ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಕೂಡ ಪೈಪೋಟಿ ಕೂಡ ಇರುವಂತದ್ದು. ನಿನ್ನೆ ತುರುವೇಕೆರೆಯಲ್ಲಿ ನಡೆದಂತ ಒಂದು ಏನು ಜೆಡಿಎಸ್ ಹಾಗೂ ಬಿಜೆಪಿಯ ಒಂದು ಜಂಟಿ ಸಭೆಯಲ್ಲಿ ಒಂದು ಮಾಜಿ ಶಾಸಕರಂತ ಮಸಾಲ ಜಯರಾಮ್ ಕೂಡ ಈ ಒಂದು ಮಾತನ್ನು ಕೂಡ ಹೇಳುವಂತದ್ದು. ಅಂದ್ರೆ ಸರ್ಕಾರ ಲೋಕಸಭಾ ಚುನಾವಣೆ ನಂತರ ಬೀಳೋದು ಗ್ಯಾರಂಟಿ ಆಗಿರುವಂತದ್ದು. ಅದರ ಜೊತೆಗೆ ಏನು ಈ ಒಂದು ಜಿಲ್ಲೆಯಿಂದ ಇಬ್ಬರು ಅಂದ್ರೆ ಜೆಡಿಎಸ್ ನ ಒಬ್ಬರು ಶಾಸಕರು ಆದಂತಹ ಏನು ಕೃಷ್ಣಪ್ಪ ಅವರು ಕೂಡ ಸಚಿವರಾಗ್ತಾರೆ. ಅದರ ಜೊತೆಗೆ ಏನು ಶಾಸಕರಂತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕರಂತ ಸುರೇಶ್ ಕೂಡ ಒಂದು ಸಚಿವ ಸ್ಥಾನವನ್ನು ಕೂಡ ಪಡಿತರ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಸದ್ಯದಲ್ಲೇ ಇವರಿಬ್ರು ಕೂಡ ಏನು ಲೋಕಸಭಾ ಚುನಾವಣಾ ಆದ ಬಳಿಕ ಇವರೊಬ್ರು ಕೂಡ ಸಚಿವರಾಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಎಲ್ಲೊಂದ್ ಕಡೆ ಈ ಮಾತುಗಳನ್ನ ಹೇಳಿದ್ರೆ ನಿಜಕ್ಕೂ ಕೂಡ ಏನು ಬಿಜೆಪಿ ಹಾಗೂ ಜೆಡಿಎಸ್ ಇಂದ ಒಂದು ಸರ್ಕಾರವನ್ನ ಉರುಳಿಸುವಂತ ಕೆಲಸ ಕೂಡ ನಡೀತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತೆ. ಈಗಾಗಲೇ ಕೂಡ ಸಾಕಷ್ಟು ಅಂದ್ರೆ ಬಿಜೆಪಿಯ ಒಂದು ಶಾಸಕರಂತ ಸುರೇಶ್ ಗೌಡ್ರು ಕೂಡ ಈ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು, ಮತ್ತೆ ಕೃಷ್ಣಪ್ಪ ಅವರು ಕೂಡ ಹೇಳಿರುವಂತದ್ದು, ಅದ್ರ ಜೊತೆಗೆ ಮಾಜಿ ಶಾಸಕರಂತ ಮಸಾಲ ಜಯರಾಮ್ ಅವರು ಕೂಡ ಹೇಳಿರುವಂತದ್ದು, ಮತ್ತೆ ಎಂ ಡಿ ಲಕ್ಷ್ಮೀನಾರಾಯಣ್ ಕೂಡ ಈ ಒಂದು ಮಾತನ್ನು ಕೂಡ ಪದೇ ಪದೇ ಹೇಳ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದು ಬಿಜೆಪಿ ರೈಟ್.